ಇನ್ನೊಂದು ಫೆಸಿಲಿಟಿ ಇರುತ್ತೆ, ಅದು ಏನು ಅಂತಂದರೆ ಕಾಂಪಿಟೇಷನಲ್ಲಿ ನಾವು ಸಹ ಜಾಯ್ನ್ ಆಗಿಬಿಟ್ಟು ಮನೇನ ಅರ್ನ್ ಮಾಡ್ಬೋದು ಫ್ರೀಯಾಗಿ. ಫಾರ್ ಎಕ್ಸಾಂಪಲ್ ಹೇಗೆ ಅಂತ ತೋರಿಸ್ತೀನಿ ನೋಡಿ. ಕಾಂಪಿಟೇಷನ್ ಅಂತ ಇರುತ್ತೆ, ಕಾಂಪಿಟೇಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅಪ್ಕಮಿಂಗ್ ಅಂತ ಇರುತ್ತೆ. ಸೊ ಅಪ್ಕಮಿಂಗಲ್ಲಿ ಯಾವುದ್ಯಾವುದೋ ಕಾಂಪಿಟೇಷನ್ ಇದೆ ಅಂತ ಹೇಳ್ತಾರೆ. ಇದರಲ್ಲಿ ನೀವು ನೋಡ್ಬೋದು ಎಂಟ್ರಿ ಫೀಸ್ ಬಂದುಬಿಟ್ಟು ಫ್ರೀ ಆಗಿರುತ್ತೆ, 7 days ಡ್ಯೂರೇಷನ್. ಇದರಲ್ಲಿ ಏನಾದರೂ ನಾವು ಟಾಪಲ್ಲಿ ಬಂದರೆ ಯು ಕ್ಯಾನ್ ಸಿ $25,000 ಬರ್ಬೋದು. ಹೆಲೋ ಟ್ರೇಡರ್ಸ್, ವೆಲ್ಕಮ್ ಟು ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ. ಇವತ್ತು XM ಟ್ರೇಡಿಂಗ್ ಅಂತ ಫೋರೆಕ್ಸ್ ಅಲ್ಲಿ ಟ್ರೇಡ್ ಮಾಡಬೇಕು ಅಂತಂದರೆ ಒಂದು ಪ್ಲಾಟ್ಫಾರ್ಮ್ ಇದೆ. ಸೊ ಈ ಒಂದು ಪ್ಲಾಟ್ಫಾರ್ಮ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಸೊ ಎಷ್ಟು ದಿವಸ ನೀವು ಎಕ್ಸ್ನೆಸ್ ಅಲ್ಲಿ ಟ್ರೇಡಿಂಗ್ ಮಾಡ್ತಾ ಇರ್ಬೋದು. ಸೊ ಇನ್ ಕೇಸ್ ನೀವೇನಾದರೂ ಇನ್ಆಕ್ಟಿವ್ ಇದ್ದರೆ ಎಕ್ಸ್ನೆಸ್ ಅಲ್ಲಿ ನ್ಯೂ ಅಕೌಂಟ್ ಓಪನ್ ಮಾಡೋಕ್ಕಾಗಲ್ಲ. ಇನ್ಆಕ್ಟಿವ್ ಅಕೌಂಟ್ಸ್ನ ಬ್ಲಾಕ್ ಮಾಡಿದ್ದಾರೆ, ಅದು ನಿಮಗೂ ಸಹ ಗೊತ್ತಿರುತ್ತೆ. ಸೊ ಸೇಮ್ ಎಕ್ಸ್ನೆಸ್ ಥರನೇ ಈ ಒಂದು ಸಹ ಅಕೌಂಟು ಸಹ ಇರುತ್ತೆ. ಇದು ಹೆಸರು ಬಂದುಬಿಟ್ಟು XM ಟ್ರೇಡಿಂಗ್ ಅಂತ ಇರುತ್ತೆ. ಯು ಕ್ಯಾನ್ ಸಿ XM ಟ್ರೇಡಿಂಗ್. ಲಾಸ್ಟ್ 15 yearsಯಿಂದ ಇವರು ಸರ್ವಿಸ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿದೆ. ಈ ಒಂದು ಪ್ಲಾಟ್ಫಾರ್ಮಲ್ಲಿ ನೀವು ನೋಡೋದಾದರೆ 15 million ಟ್ರೇಡರ್ಸ್ ಆ್ಯಕ್ಟಿವ್ ಆಗಿ ಟ್ರೇಡ್ ಮಾಡ್ತಾ ಇರ್ತಾರೆ, ನೀವು ನೋಡ್ಬೋದು. ಈವನ್ ಈ ಒಂದು ಪ್ಲಾಟ್ಫಾರ್ಮ್ಗೆ ಸುಮಾರು ಅವಾರ್ಡ್ಸ್ ಬಂದಿರುತ್ತೆ. ಈ ಒಂದು ಪ್ಲಾಟ್ಫಾರ್ಮ್ ನೀವು ಯೂಸ್ ಮಾಡಿಕೊಂಡು ಫಾರೆಕ್ಸ್ ಅಲ್ಲಿ ಟ್ರೇಡ್ ಮಾಡ್ಬೋದು, ಸ್ಟಾಕ್ ಡೆರಿವೇಟಿವ್ಸ್ ಅಲ್ಲಿ ಟ್ರೇಡ್ ಮಾಡ್ಬೋದು, ಕಮೋಡಿಟೀಸ್, ಮೆಟಲ್ಸ್, ಶೇರ್ಸ್, ಕ್ರಿಪ್ಟೋ ಕರೆನ್ಸೀಸ್, ಟರ್ಬೋ ಸ್ಟಾಕ್ಸ್, ಈಕ್ವಿಟೀಸ್. ಸೊ ಇದೆಲ್ಲ ನೀವು ಟ್ರೇಡ್ ಮಾಡ್ಕೋಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಅಂತಂದರೆ ಇಲ್ಲಿ MT4 ಪ್ಲಾಟ್ಫಾರ್ಮಲ್ಲಿ ಸಹ ಟ್ರೇಡ್ ಮಾಡ್ಬೋದು, MT5 ಪ್ಲಾಟ್ಫಾರ್ಮ್, XM ಇವ್ರದ್ದೇ ಒಂದು ಆ್ಯಪ್ ಇರುತ್ತೆ. ಸೊ ಈ ಆ್ಯಪಲ್ಲಿ ಸಹ ನೀವು ಬೇಕು ಅಂತಂದರೆ ಟ್ರೇಡ್ ಮಾಡ್ಕೋಬೋದು. ಓಕೆ, ಸೊ ಇದರಲ್ಲಿ ಯಾವ ರೀತಿ ರಿಜಿಸ್ಟ್ರೇಷನ್ ಆಗಬೇಕು ಅಂತ ಸಹ ಹೇಳ್ತೀನಿ. ಫುಲ್ ವಿಡಿಯೋ ನೋಡಿ, ತುಂಬ ಇಂಪಾರ್ಟೆಂಟ್. ಓಕೆ, ಸೊ ಫಸ್ಟ್ ಆಫ್ ಆಲ್ XM ಬ್ರೋಕರೇಜ್ ಲೇಔಟ್ ಹೀಗಿರುತ್ತೆ. ಗೋಲ್ಡಲ್ಲಿ ಟ್ರೇಡ್ ಮಾಡಬೇಕು ಅಂತಂದರೆ ಡೈರೆಕ್ಟ್ ಆಗಿ ಇಲ್ಲಿ ಗೋಲ್ಡಲ್ಲಿ ಟ್ರೇಡ್ ಮಾಡ್ಕೋಬೋದು. ಫೋರೆಕ್ಸ್ ಅಲ್ಲಿ ನೀವು ಮಾಡ್ತೀರಾ ಅಂತಂದರೆ ಫೋರೆಕ್ಸ್ ಕರೆನ್ಸಿ ಪೇರ್ಸ್ ಅಲ್ಲಿ ನೀವು ಬೇಕು ಅಂತಂದರೆ ಟ್ರೇಡ್ ಮಾಡ್ಕೋಬೋದು. ಓಕೆ, ಇಲ್ಲಿ ನಿಮ್ಗೆ ಯಾವುದು ಬೇಕೋ ಪ್ರತಿಯೊಂದು ಇರುತ್ತೆ. ಆ್ಯಂಡ್ ನೀವು ಬರೋದಾದರೆ ನೆಕ್ಸ್ಟು ಟರ್ಬೋ ಸ್ಟಾಕ್ಸ್ ಬೇಕು ಅಂತಂದರೆ ಸ್ಟಾಕ್ಸ್ ಇದೆ ನೋಡಿ, ಟೆಸ್ಲಾ, ಎನ್ವಿಡಿಯಾ, ಆ್ಯಪಲ್, ಅಮೆಝಾನ್, ಗೂಗಲ್. ಸೊ ಈ ರೀತಿ ನಿಮಗೆ ಪ್ರತಿಯೊಂದು ಇರುತ್ತೆ. ಓಕೆ, ಸೊ ಈಕ್ವಿಟಿ ಇಂಡೆಕ್ಸ್ ಇರುತ್ತಲ್ವ, ಲೈಕ್ ಇಂಡಿಯಾಗೆ ನೀವು ನೋಡೋದಾದರೆ ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ ಇರುತ್ತಲ್ವ. ಸೊ ಹಾಗೆ US 100 ಕ್ಯಾಶ್, JP 225 ಕ್ಯಾಶ್ ಇವೆಲ್ಲ ಇರುತ್ತೆ. ಓಕೆ, ಇದೇ ರೀತಿ ನಿಮಗೆ ಕಮೋಡಿಟೀಸ್ ಅಲ್ಲಿ ಸಹ ನೀವು ಟ್ರೇಡ್ ಮಾಡ್ಕೋಬೋದು. ಯು ಕ್ಯಾನ್ ಸಿ. ಸೊ ಕಮೋಡಿಟೀಸ್ ಅಲ್ಲಿ ಸಹ ನೀವು ಬೇಕು ಅಂತಂದರೆ ಟ್ರೇಡ್ ಮಾಡ್ಕೋಬೋದು. ಕ್ರಿಪ್ಟೋ ಕರೆನ್ಸಿಯಲ್ಲಿ ಸಹ ಟ್ರೇಡ್ ಮಾಡ್ಕೋಬೋದು. ಈವನ್ ಇದರಲ್ಲಿ ನಿಮಗೆ ಸುಮಾರು ಬರುತ್ತೆ. ಓಕೆ, ಇಂಡಿಯನ್ ಮಾರ್ಕೆಟಲ್ಲಿ ಯಾವ ರೀತಿ ಇರುತ್ತೆ ಪ್ರತಿಯೊಂದು ಸೇಮ್ ಇಲ್ಲಿ ನೀವು ನೋಡ್ಬೋದು. ಓಕೆ, ಇವರೇ ಒಂದು ವಾಚ್ ಲಿಸ್ಟ್ನ ಕೊಟ್ಟಿದ್ದಾರೆ. ಓಕೆ, ಇನ್ ಕೇಸ್ ನೀವೇನಾದರೂ ಟ್ರೇಡ್ ಮಾಡ್ತಾ ಇದ್ರೆ ಟ್ರೇಡ್ ಎಕ್ಸಿಕ್ಯೂಟ್ ಮಾಡಿರ್ತೀರಲ್ವ, ಇಲ್ಲಿ ಬರುತ್ತೆ. ಓಕೆ, ಟ್ರೇಡ್ ಎಕ್ಸಿಕ್ಯೂಷನ್ ಮಾಡೋದು, ಓಪನ್ ಪೊಸಿಷನ್, ಪೆಂಡಿಂಗ್ ಪೊಸಿಷನ್, ಹಿಸ್ಟರಿ, ಪ್ರೈಸ್ ಅಲರ್ಟ್ಸ್ ಎಲ್ಲ ಇಲ್ಲಿ ಬರುತ್ತೆ. ಓಕೆ, ಇದು ಎಲ್ಲಿ ಸೆಕೆಂಡ್ ರೋ. ಓಕೆ, ಇಲ್ಲಿ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ನಾವು ನೋಡೋದಾದರೆ ಇಲ್ಲಿ ನಿಮಗೆ ಕಾಪಿ ಟ್ರೇಡಿಂಗ್ ಅಂತ ಇರುತ್ತೆ. ಸೊ ಕಾಪಿ ಟ್ರೇಡಿಂಗ್ ಅಂದರೆ ಏನು ಅಂತಂದರೆ, ಫಾರ್ ಎಕ್ಸಾಂಪಲ್ ಸುಮಾರು ಜನರು ತುಂಬ ಚೆನ್ನಾಗಿ ಟ್ರೇಡ್ ಮಾಡ್ತಾ ಇರ್ತಾರೆ. ಸೊ ಅವ್ರೇನು ಮಾಡ್ತಾರೆ ಅಂತಂದರೆ ಅವರೇ ಒಂದು ಕಾಪಿ ಟ್ರೇಡಿಂಗ್ ಕ್ರಿಯೇಟ್ ಮಾಡಿಬಿಟ್ಟು ನಿಮ್ಮ ಹತ್ರ ಒಂದು ಫೀಸ್ ತಗೊಂಡು, ಸೊ ಅವ್ರು ಏನು ಟ್ರೇಡ್ ಮಾಡ್ತಾ ಇರ್ತಾರೋ ಸೇಮ್ ಟ್ರೇಡ್ ನಿಮ್ಮ ಅಕೌಂಟಿಂದ ಸಹ ಆಗುತ್ತೆ. ಅವರು ಪ್ರಾಫಿಟ್ ಮಾಡಿದ್ರೆ ನಿಮಗೂ ಸಹ ಆಟೋಮೆಟಿಕ್ ಆಗಿ ಪ್ರಾಫಿಟ್ ಆಗುತ್ತೆ, ಲಾಸ್ ಆದ್ರೆ ನಿಮಗೂ ಸಹ ಆಟೋಮೆಟಿಕ್ ಆಗಿ ಲಾಸ್ ಆಗ್ತಾ ಇರುತ್ತೆ. ಸೊ ಸುಮಾರು ಜನರು ಕಾಪಿ ಟ್ರೇಡಿಂಗ್ ನ ಫಾಲೋ ಆಗಿಬಿಟ್ಟು ಈ ಮನಿನ ಅರ್ನ್ ಮಾಡ್ತಾ ಇರ್ತಾರೆ. ಇದನ್ನು ಸಹ ನೀವು ಯೂಸ್ ಮಾಡ್ಕೋಬಹುದು ಈ ಒಂದು ಪ್ಲಾಟ್ಫಾರ್ಮ್ ಇಂದ. ಸೊ ಈಗ ಇಬ್ರು ನೋಡ್ಬೋದು 1 month ಅಲ್ಲಿ 45% ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ಸ್ ಬಂದಿದೆ. ಸೊ ಮಿನಿಮಮ್ ಇನ್ವೆಸ್ಟ್ಮೆಂಟ್ಸ್ $200 ಏನೋ ಪೇ ಮಾಡಬೇಕು. ಇವ್ರದ್ದು ಫೀಸ್ ಬಂದುಬಿಟ್ಟು 20% ಇರುತ್ತೆ. ಸೊ ಈ ರೀತಿ ನೀವು ಬೇಕು ಅಂತಂದರೆ ಕಾಪಿ ಟ್ರೇಡಿಂಗ್ ಮಾಡ್ಕೋಬೋದು. ಫಾರೆಕ್ಸ್ ಅಲ್ಲಿ ಯಾರು ಬೆಸ್ಟ್ ಪರ್ಫಾರ್ಮೆನ್ಸ್ ಇದ್ದಾರೆ, ಸೊ ಪ್ರತಿಯೊಂದು ನೀವು ಚೆಕ್ ಮಾಡಿಕೊಂಡು ಸೊ ಕಾಪಿ ಟ್ರೇಡಿಂಗ್ ಬೇಕು ಅಂತಂದರೆ ಮಾಡ್ಕೋಬೋದು. ದೆನ್ ಕಮಿಂಗ್ ಟು ದ ಎಜುಕೇಷನ್. ಓಕೆ, ನೀವೇನಾದರೂ ಎಜುಕೇಷನ್ ಮಾಡಬೇಕು ಅಂತಂದರೆ, ನಿಮಗೇನಾದರೂ ಲರ್ನಿಂಗ್ ವೀಡಿಯೋಸ್ ಬೇಕು ಅಂತಂದರೆ ಈ ಒಂದು ಪ್ಲಾಟ್ಫಾರ್ಮಲ್ಲಿ ಇವರೇ ನಿಮಗೆ ಲರ್ನಿಂಗ್ ಎಜುಕೇಷನಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ನೋಡಿ, ಸೊ ಈ ಒಂದು XM ಟ್ರೇಡಿಂಗಲ್ಲಿ ಇವರೇ ಒಂದು ಇಂಟ್ರಡಕ್ಷನ್ ಹೇಳಿದ್ದಾರೆ. ಫಾರ್ ಎಕ್ಸಾಂಪಲ್ ಇದು ಫೋರೆಕ್ಸ್ ಅಂದರೆ ಏನು, ಇದು ಯಾವ ರೀತಿ ವರ್ಕ್ ಆಗುತ್ತೆ, ಪ್ರತಿಯೊಂದು ಇಲ್ಲಿ ನೀವು ನೋಡ್ಬೋದು. ಇವರೇ ಈ ಒಂದು ಪ್ಲಾಟ್ಫಾರ್ಮ್ ಬಗ್ಗೆ ಫಂಡಮೆಂಟಲ್ಸ್ ಹೇಳ್ತಾರೆ, ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆ ಹೇಳ್ತಾರೆ. ಈಗ ನೀವು ನೋಡ್ಬೋದು ತುಂಬ ಚೆನ್ನಾಗಿ ಸುಮಾರು ವೀಡಿಯೋಸ್ ಇದೆ. 41 minutes, 40 minutes, 38 minutes. ಇವನ್ ಇಲ್ಲಿ ನೀವು ನೋಡೋದಾದರೆ ಸುಮಾರು ಸ್ಟ್ರಾಟಜೀಸ್ ಇದೆ. ಸೊ ಇಲ್ಲಿ ನೀವು ನೋಡ್ಬೋದು ಇಚ್ಮೋಕು ಒಂದು ಸ್ಟ್ರಾಟಜಿ ಇದೆ. ಸೊ ಇದನ್ನು ಜಸ್ಟ್ ನೀವು ಪ್ಲೇ ಮಾಡೋದಾದರೆ ಆಟೋಮೆಟಿಕ್ ಆಗಿ ಇದು ಪ್ಲೇ ಆಗುತ್ತೆ ವಿಡಿಯೋ. ಸೊ ನಿಮ್ಗೆ ಏನೇನು ಬೇಕು ಪ್ರತಿಯೊಂದು ಇರುತ್ತೆ. ಈವನ್ ಟ್ರೇಡಿಂಗ್ ಬಗ್ಗೆ ನಿಮ್ಗೆ ಏನಾದರೂ ಇನ್ನೂ ಮಾಹಿತಿ ಬೇಕು ಅಂತಂದರೆ ಇಲ್ಲಿ ನಿಮಗೆ ಸಿಗುತ್ತೆ. ಓಕೆ, ಈವನ್ ಈಗ ನೀವು ನೋಡ್ಬೋದು ಎಲೈಟ್ ವೇವ್ ಥಿಯರಿ. ಸೊ ಎಲೈಟ್ ವೇವ್ ಥಿಯರಿ ಬೇಕು ಅಂತಂದರೆ ಇಲ್ಲಿ ನೀವು ನೋಡ್ಬೋದು. ಸೊ ವಿಡಿಯೋ ಆಲ್ಮೋಸ್ಟ್ 10 minutes ಇದೆ. ಸೊ ನಿಮಗೆ ಎಜುಕೇಷನಲ್ ಲರ್ನಿಂಗ್ ವೀಡಿಯೋಸ್ ಇರುತ್ತೆ. ಈವನ್ ಈ ಒಂದು XM ಟ್ರೇಡಿಂಗಲ್ಲಿ ವೆಬ್ನರ್ ಸಹ ಕಂಡಕ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಈಗ ನೋಡಿ, December 6th
6 o'clock 7 o'clock ತನಕ ಒಂದು ಮೂವಿಂಗ್ ಆವ್ರೇಜ್ ಬಗ್ಗೆ ಒಂದು ಕ್ಲಾಸ್ ಇರುತ್ತೆ. ಬೇಕು ಅಂತಂದರೆ ಬಂದು ನೀವು ಜಾಯಿನ್ ಆಗ್ಬೋದು. ಸೊ ಏನೋ ಒಂದು ಲರ್ನಿಂಗ್ ಬರುತ್ತೆ. ಈಗ ನೀವು ನೋಡ್ಬೋದು December 12th 6 to 7 o'clock ತನಕ ಪ್ರೈಸ್ ಆಕ್ಷನ್ ಆ್ಯಂಡ್ ಟ್ರೇಡಿಂಗ್ ಫಿಬೊನಾಚಿ ಟೂಲ್ಸ್ ಅಂತ ಯಾರೋ ಒಬ್ರು ತಗೊತಾ ಇದ್ದಾರೆ. ಸೊ ಈ ರೀತಿ ನಿಮಗೆ ಎಜುಕೇಷನಲ್ ಕಂಟೆಂಟು ಸಿಗುತ್ತೆ. ಈವನ್ ನೀವು MT5 ಪ್ಲಾಟ್ಫಾರ್ಮಿಂದ ಟ್ರೇಡ್ ಮಾಡ್ಕೋಬೋದು. ಇವರದೇ ಒಂದು XM ಅಂತ ಒಂದು ಆ್ಯಪ್ ಇರುತ್ತೆ. ಈವನ್ ನಿಮ್ಗೇನಾದರೂ ಡೌಟ್ ಬಂದರೆ, ಸೊ ನಿಮ್ಗೇನಾದರೂ ಸಪೋರ್ಟ್ ಬೇಕು ಅಂತಂದರೆ ಇಲ್ಲಿ ಲೈವ್ ಚಾಟ್ ಅಂತ ಇರುತ್ತೆ. ಲೈವಲ್ಲಿ ಏಜೆಂಟ್ಸ್ ಕನೆಕ್ಟ್ ಆಗ್ತಾರೆ. ಅಲ್ಲಿ ಹೋಗಿಬಿಟ್ಟು ನೀವು ಬೇಕು ಅಂತಂದರೆ ಡೌಟ್ಸ್ನ ಡಿಸ್ಕಸ್ ಮಾಡ್ಬೋದು, ಕ್ಲಾರಿಫೈ ಮಾಡ್ಕೋಬೋದು. ಆ್ಯಂಡ್ ಇವಾಗ ನಿಮಗೆ ಅಕೌಂಟ್ನ ಯಾವ ರೀತಿ ಓಪನ್ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ. ನಿಮಗೆ ಈ ಒಂದು ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಲಿಂಕ್ ಶೇರ್ ಮಾಡಿರ್ತೀನಿ. ಲಿಂಕ್ನ ಕ್ಲಿಕ್ ಮಾಡಿಕೊಂಡು ಅಕೌಂಟ್ ಓಪನ್ ಮಾಡಿ. ಇವಾಗ ಏನು ಹೇಳ್ತೀನಿ ಸೇಮ್ ಪ್ರಾಸೆಸ್ನ ಫಾಲೋ ಆಗಿ ತುಂಬ ಈಸಿಯಾಗಿ ನೀವು ಸಹ ಅಕೌಂಟ್ನ ಓಪನ್ ಮಾಡ್ತೀರಾ. ಸೊ ಫಸ್ಟ್ ಆಫ್ ಆಲ್ ನೀವು ಲಿಂಕ್ನ ಓಪನ್ ಮಾಡೋದಾದರೆ ಈ ರೀತಿ ಬರುತ್ತೆ. ಇಲ್ಲಿ ನೀವು ನೋಡಿ ಗೆಟ್ ಸ್ಟಾರ್ಟೆಡ್ ಅಂತ ಬರುತ್ತೆ. ಗೆಟ್ ಸ್ಟಾರ್ಟೆಡ್ ಅಂತ ಇರುತ್ತೆ, ಅಲ್ಲಿ ನೀವು ಇದು ಮಾಡಿ. ಸೊ ನಾವು ಇಂಡಿಯನ್ಸ್, ಸೊ ಇಂಡಿಯಾ ಅಂತ ನಾವು ಕೊಡ್ತೀವಿ. ದೆನ್ ನಿಮ್ಮದು ಇಮೇಲ್ ಏನಿರುತ್ತೆ, ಇಮೇಲ್ ಕೊಡಿ. ಓಕೆ, ಈ ರೀತಿ ನಾನು ನನ್ನ ಜಿಮೇಲ್ನ ಕೊಟ್ಟಿರ್ತೀನಿ. ಮತ್ತು ನಿಮಗೇನಾದರೂ ಒಂದು ಪಾಸ್ವರ್ಡ್ ಬೇಕು ಅಂತಂದರೆ ಪಾಸ್ವರ್ಡ್ನೂ ಸಹ ನೀವು ಸೆಟ್ ಮಾಡ್ಕೊಳ್ಳಿ. ಓಕೆ, ಸೊ ಪಾಸ್ವರ್ಡ್ನ ಸೆಟ್ ಮಾಡಿಕೊಂಡು ನೆಕ್ಸ್ಟ್ ಈ ರೀತಿ ನೀವು ನಿಮ್ಮ ಒಂದು ಜಿಮೇಲ್ನ ನೀವು ಇಲ್ಲಿ ಟೈಪ್ ಮಾಡ್ತೀರಾ, ಮತ್ತು ಪಾಸ್ವರ್ಡ್ನೂ ಸಹ ಇಲ್ಲಿ ನೀವು ಟೈಪ್ ಮಾಡಿರ್ತೀರ. ಮತ್ತು ಇಲ್ಲಿ ಹ್ಯಾವ್ ಎ ಪಾರ್ಟ್ನರ್ ಕೋಡ್ ಅಂತ ಇರುತ್ತೆ. ಇಲ್ಲಿ ನೀವೇನು ಮಾಡ್ತೀರಾ ಅಂತಂದರೆ ಎಂಟರ್ ಹಿಯರ್ ಅಂತ ಕೊಡಿ. ಓಕೆ, ಎಂಟರ್ ಹಿಯರ್ ಅಂತ ಬರುತ್ತೆ. ಇಲ್ಲಿ ನೀವೇನು ಟೈಪ್ ಮಾಡ್ತೀರಾ ಅಂತಂದರೆ HQGB4. ಓಕೆ, ಈ ಒಂದು ಕೋಡ್ನ ಇಲ್ಲಿ ಟೈಪ್ ಮಾಡಿ. ಮತ್ತೆ ಒಂದ್ಸತಿ ರಿಪೀಟ್ ಮಾಡ್ತೀನಿ ನೋಡಿ, HQGB4 ಅಂತ ಟೈಪ್ ಮಾಡಿಬಿಟ್ಟು ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ರಿಜಿಸ್ಟರ್ ಅಂತ ಬರುತ್ತೆ, ರಿಜಿಸ್ಟರ್ ಮಾಡಿ. ಓಕೆ, ಸೊ ರಿಜಿಸ್ಟರ್ ಮಾಡೋದಾದರೆ ಈ ರೀತಿ ನಿಮಗೆ ಒಂದು ಟಿಕ್ ಪಾಯಿಂಟ್ ಬರುತ್ತೆ. ಸೊ ಇದಕ್ಕೆ ಅರ್ಥ ಏನು ಅಂತಂದರೆ, ಈಗ ನಿಮಗೆ ಒಂದು ಮೇಲ್ ಬಂದಿರುತ್ತೆ, ಮೇಲ್ ಓಪನ್ ಮಾಡಿಬಿಟ್ಟು ಅಲ್ಲಿ ವೆರಿಫೈ ಮಾಡಿ ಅಂತ ಹೇಳುತ್ತೆ. ಇವಾಗ ನೆಕ್ಸ್ಟ್ ನೀವೇನು ಮಾಡ್ತೀರಾ ಅಂತಂದರೆ ನಿಮ್ಮ ಒಂದು ಜಿಮೇಲ್ ಅಕೌಂಟ್ನ ಓಪನ್ ಮಾಡಿ. ಓಕೆ, ಸೊ ಜಿಮೇಲ್ ಅಕೌಂಟಲ್ಲಿ ಕೆಲವರಿಗೆ ಇನ್ಬಾಕ್ಸಲ್ಲಿ ಮೆಸೇಜ್ ಬರುತ್ತೆ. ಇನ್ಬಾಕ್ಸಲ್ಲಿ ಮೆಸೇಜ್ ಬಂದಿಲ್ಲ ಅಂತಂದರೆ ಜಂಕ್ ಅಂಡ್ ಸ್ಪ್ಯಾಮ್ ಅಂತ ಒಂದು ಫೋಲ್ಡರ್ ಇರುತ್ತೆ. ಆ ಫೋಲ್ಡರು ಸಹ ನಿಮಗೆ ಇಲ್ಲೇ ಕಾಣಿಸ್ಬೋದು. ಇಲ್ಲಿ ನೀವು ನೋಡ್ಬೋದು, ಸ್ಪ್ಯಾಮ್ ಅಥವಾ ಜಂಕ್ ಫೋಲ್ಡರಲ್ಲಿ ನಿಮಗೆ ಸಿಗುತ್ತೆ. ಈಗ ನೀವು ನೋಡಿ ವೆಲ್ಕಮ್ ಟು XM ಅಂತ ಬಂದಿದೆ, ಇಲ್ಲಿ ವೆರಿಫೈ ಇಮೇಲ್ ಅಂತ ಇದೆ. ಸೊ ಇವಾಗ ನಾವೇನು ಮಾಡ್ತೀವಿ, ವೆರಿಫೈ ಇಮೇಲ್ ಅಂತ ಕೊಡಬೇಕು. ಓಕೆ, ಸೊ ಈ ರೀತಿ ವೆರಿಫೈ ಇಮೇಲ್ ಅಂತ ನಾವು ಕೊಟ್ಟರೆ ಸೊ ಇದು ಆಟೋಮೆಟಿಕ್ಕಾಗಿ ಲೋಡ್ ಆಗುತ್ತೆ. ಸೊ ಓಕೆ, ಸೊ ಜಸ್ಟ್ ವೆಯ್ಟ್ ಮಾಡೋಣ. ಈಗ ನೋಡಿ, ಸೊ ಇವಾಗ ವೆರಿಫೈ ಆಯಿತಾ. ಸೊ ಇವಾಗ ನಾನು ಕೊಟ್ಟಿರೋದೇನೋ ಇಲ್ಲಿ ನನಗೆ ಬಂತು. ಓಕೆ, ಇಲ್ಲಿ ನನ್ನ ಒಂದು ಜಿಮೇಲ್ ಬಂದಿದೆ. ಸೊ ಇದು ನೆಕ್ಸ್ಟ್ ಇದು ಬಂದ ಮೇಲೆ ನೀವೇನು ಮಾಡಬೇಕು ಅಂತಂದರೆ ನೆಕ್ಸ್ಟು ಇಲ್ಲಿ ಫೈನಲ್ ಸೆಟಪ್ಸ್ ಇರುತ್ತೆ. ಓಕೆ, ನೀವೇನಾದರೂ ಅಕೌಂಟ್ ಕ್ರಿಯೇಟ್ ಮಾಡಬೇಕು ಅಂತಂದರೆ ಇಲ್ಲಿ ಕಂಪ್ಲೀಟ್ ಅಂತ ಇರುತ್ತೆ. ವೆರಿಫಿಕೇಷನ್ ಮಾಡ್ಕೋಬೇಕು, ನಿಮ್ಮ ಒಂದು ಅಕೌಂಟ್ನ ವೆರಿಫಿಕೇಷನ್ ಮಾಡ್ಕೋಬೇಕು. ನಿಮ್ಮದು ನಂಬರ್ ಏನಿರುತ್ತೆ, ನಿಮ್ಮದು ನಂಬರ್ನ ನೀವು ಇಲ್ಲಿ ಟೈಪ್ ಮಾಡಿ. ಮತ್ತು ಟೈಪ್ ಮಾಡಾದಮೇಲೆ ನಿಮಗೆ ಇಲ್ಲಿ ಸೆಂಡ್ ಕೋಡ್ ಅಂತ ಬರುತ್ತೆ. ಇವಾಗ ನೋಡಿ ನನಗೆ ಇಲ್ಲಿ ಕೋಡ್ ಬರ್ತಾ ಇದೆ. ಸೊ ಕೋಡ್ನ ಇಲ್ಲಿ ನಾನೇನು ಮಾಡಬೇಕು ಅಂತಂದರೆ ಎಂಟರ್ ಮಾಡಬೇಕು. ಓಕೆ, ಈಗ ನೋಡಿ ನಿಮಗೆ ಎಂಟರ್ ಮಾಡಿ ತೋರಿಸ್ತೀನಿ. 785154. ಓಕೆ, ಬಂದಿದೆ. ಸೊ ನಿಮಗೆ ಫೋನ್ಗೆ ಬಂದಿರುತ್ತೆ. ಈ ಒಂದು ಕೋಡ್ನ ಇಲ್ಲಿ ವೆರಿಫೈ ಮಾಡಿ. ಓಕೆ, ಸೊ ವೆರಿಫೈ ಮಾಡಿದ್ರೆ ಈ ರೀತಿ ಬರುತ್ತೆ. ಇವಾಗ ನಿಮ್ಮದು ಒಂದು ಹೆಸರು ಹೇಳಿ. ಸೊ ಇಲ್ಲಿ ನಿಮ್ಮದು ನೇಮ್ಸ್ನ ಟೈಪ್ ಮಾಡಿ, ಫಸ್ಟ್ ನೇಮ್, ಲಾಸ್ಟ್ ನೇಮ್. ಫಾರ್ ಎಕ್ಸಾಂಪಲ್, ಸೊ ನನ್ನ ಹೆಸರು ಹರಿ. ಓಕೆ, ಹರಿ ಮತ್ತು ಪ್ರಸಾದ್. ಓಕೆ, ಹರಿಪ್ರಸಾದ್. ಓಕೆ, ಸೊ ಡೇಟ್ ಆಫ್ ಬರ್ತ್ ಏನಿರುತ್ತೆ, ಡೇಟ್ ಆಫ್ ಬರ್ತ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡಿರ್ತೀವಿ. ನೆಕ್ಸ್ಟ್ ಕಂಟಿನ್ಯೂ ಅಂತ ನಾವು ಕೊಡಬೇಕು. ಓಕೆ ಓಕೆ, ಇವಾಗ ನಿಮ್ಮ ಒಂದು ಅಡ್ರೆಸ್ನ ನೀವು ಫಿಲ್ ಮಾಡಬೇಕು. ಈ ರೀತಿ ನೀವೇನು ಮಾಡ್ತೀರಿ ಅಂತಂದರೆ ನಿಮ್ಮ ಒಂದು ಡೀಟೇಲ್ಸ್ನ ಫಿಲ್ ಮಾಡಿಬಿಟ್ಟು ಕಂಟಿನ್ಯೂ ಅಂತ ಕೊಡಬೇಕು. ಓಕೆ, ಕಂಟಿನ್ಯೂ ಅಂತ ಕೊಡ್ತೀವಿ. ಇಲ್ಲಿ ನಿಮಗೆ ಒಂದು ಕಮೆಂಟ್ ಬರುತ್ತೆ ಈ ರೀತಿ. ಸೊ ಇದು ಏನು ಅಂತಂದರೆ ಪ್ರೀವಿಯಸ್ಲಿ ನೀವು ಯಾವಾಗಾದರೂ ಫಾರೆಕ್ಸಲ್ಲಿ ಟ್ರೇಡಿಂಗ್ ಮಾಡಿದ್ದೀರಾ ಇಲ್ವಾ ಅಂತ. ಇನ್ ಕೇಸ್ ನೀವು ಪ್ರೀವಿಯಸ್ಸಲ್ಲಿ ಮಾಡಿದರೆ ಎಸ್ ಅಂತ ಟೈಪ್ ಮಾಡಿ, ಇಲ್ಲ ಅಂತಂದರೆ ನೋ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಕಂಟಿನ್ಯೂ ಮಾಡಿ. ಸೊ ಕಂಟಿನ್ಯೂ ಅಂತ ನೀವು ಟೈಪ್ ಮಾಡೋದಾದರೆ ಈ ರೀತಿ ಬರುತ್ತೆ. ಇವಾಗ ನೀವೇನು ಮಾಡ್ತೀರಾ ಅಂತಂದರೆ ಇಲ್ಲಿ ಕಂಟಿನ್ಯೂ ಮಾಡಿ. ಸೊ ಕಂಟಿನ್ಯೂ ಅಂತ ನೀವು ಕೊಟ್ಟರೆ ನೆಕ್ಸ್ಟ್ ನಿಮ್ಗೇನು ಬರ್ಬೋದು ಅಂತಂದರೆ ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ. ಓಕೆ, ಸೊ ಈಗ ಇಲ್ಲಿ ನೀವು ಇದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿಬಿಟ್ಟು ಸ್ಟಾರ್ಟ್ ಅಂತ ಮಾಡಿ. ಓಕೆ, ಸ್ಟಾರ್ಟ್ ಅಂತ ಮಾಡಿದ್ರೆ ಇಲ್ಲಿ ನಿಮಗೆ ಐಡೆಂಟಿ ಕಾರ್ಡ್ ಕೇಳುತ್ತೆ. ಸೊ ಐಡೆಂಟಿ ಕಾರ್ಡ್ ಅಂದರೆ ವೋಟರ್ ID. ನಿಮ್ಗೇನಾದರೂ ಡ್ರೈವಿಂಗ್ ಲೈಸೆನ್ಸ್ ಇದ್ದರೆ ಡ್ರೈವಿಂಗ್ ಲೈಸೆನ್ಸ್ನ ಕೊಡಿ. ಓಕೆ, ನೀವು ಯಾವುದೋ ಒಂದು ಇಲ್ಲಿ ಅಪ್ಲೋಡ್ ಮಾಡಬೇಕು ಐಡೆಂಟಿಫೈ ಪ್ರೂಫ್ಗೆ. ಈ ಒಂದು ಪ್ರಾಸೆಸ್ ಕಂಪ್ಲೀಟ್ ಆದಮೇಲೆ ನಿಮಗೆ ಸೆಲ್ಫಿ ಕೇಳುತ್ತೆ. ಓಕೆ, ಸೆಲ್ಫಿನೂ ಸಹ ನೀವೇನು ಮಾಡ್ತೀರ ಅಂತಂದರೆ ಸೆಲ್ಫಿ ತಗೊಳ್ಳಿ. ಆಟೋಮೆಟಿಕ್ಕಾಗಿ KYC ಕಂಪ್ಲೀಟ್ ಆಗುತ್ತೆ. ಸೊ ಒನ್ಸ್ KYC ಕಂಪ್ಲೀಟ್ ಮಾಡಿರ್ತೀರಲ್ವ, ಸೊ ಅವ್ರೇನು ಮಾಡ್ತಾರೆ ಅಂತಂದರೆ ಕಸ್ಟಮರ್ ಸಪೋರ್ಟ್ ಅವರು ಕಂಪ್ಲೀಟ್ ವೆರಿಫಿಕೇಷನ್ ಮಾಡಿಬಿಟ್ಟು ಪ್ರಾಪರ್ ಆಗಿದೆಯಾ ಅಲ್ವಾ ಅಂತ ನಿಮಗೆ ಇದು ಮಾಡ್ತಾರೆ. ಸೊ ಮತ್ತೆ ನಿಮಗೆ ವೆರಿಫೈಡ್ ಅಂತ ಬರುತ್ತೆ.
ಒನ್ಸ್ ಇಲ್ಲಿ ವೆರಿಫೈಡ್ ಅಂತ ಬಂದಿದ್ರೆ ಇವಾಗ ನೀವು ಅಕೌಂಟಲ್ಲಿ ಟ್ರೇಡ್ ಮಾಡ್ಬೋದು ಅಂತ ಅರ್ಥ. ಸೊ ಇದರಲ್ಲೂ ಸಹ ಎಕ್ಸಾಮ್ ಟ್ರೇಡಿಂಗಲ್ಲೂ ಸಹ ನೀವೇನು ಮಾಡ್ಬೋದು ಅಂತಂದರೆ ರಿಯಲ್ ಟ್ರೇಡಿಂಗು ಮಾಡ್ಕೋಬೋದು, ಡೆಮೋ ಟ್ರೇಡಿಂಗು ಸಹ ಮಾಡ್ಬೋದು. ಸೊ ಇಲ್ಲಿ ನಿಮಗೆ ಇವಾಗ ಇಲ್ಲಿ ನೀವು ನೋಡ್ಬೋದು ರಿಯಲ್ ಅಂತ ಇದೆ. ಸೊ ರಿಯಲ್ ಅಂತ ನಾನು ಇಲ್ಲಿ ಕ್ಲಿಕ್ ಮಾಡೋದಾದರೆ ಆಟೋಮೆಟಿಕ್ಕಾಗಿ ಈ ರೀತಿ ಒಂದು ಡೆಮೋ, ಈ ರೀತಿ ಒಂದು ವಿಂಡೋ ಓಪನ್ ಆಯಿತು. ಇಲ್ಲಿ ರಿಯಲ್ ಅಂತ ಇದೆ, ನೆಕ್ಸ್ಟ್ ಡೆಮೋ ಅಂತ ಇದೆ. ಸೊ ನೀವು ಡೆಮೋ ಟ್ರೇಡಿಂಗ್ ಮಾಡಬೇಕು ಅಂತಂದರೆ ಜಸ್ಟ್ ಡೆಮೋ ಅಂತ ಕ್ಲಿಕ್ ಮಾಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಜಸ್ಟ್ ಈಗ ನೀವು ನೋಡ್ಬೋದು ಆಟೋಮೆಟಿಕ್ಕಾಗಿ ಡೆಮೋ ಅಕೌಂಟ್ ಕ್ರಿಯೇಟ್ ಆಯಿತು. ನೀವು ಬೇಕು ಅಂತಂದರೆ ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಟ್ರೇಡ್ ಮಾಡ್ಕೋಬೋದು. ಈ ರೀತಿ ಫಾರ್ ಎಕ್ಸಾಂಪಲ್ 0.05 ಲಾಟಲ್ಲಿ ಟ್ರೇಡ್ ಮಾಡ್ತೀರಾ ಅಂತಂದರೆ ಬೈ ಆ್ಯಂಡ್ ಸೆಲ್ ಮಾಡ್ಕೋಬೋದು. ಓಕೆ, ಸೊ ಫಾರ್ ಎಕ್ಸಾಂಪಲ್ ಈಗ ನೋಡಿ ಇಲ್ಲಿಂದ ಕೆಳಗಡೆ ಬೀಳ್ತಾ ಇದೆ. ಸೊ ನೀವು ನಿಮ್ಮ ಹತ್ರ ಒಂದು ಸ್ಟ್ರಾಟಜಿ ಇರುತ್ತಲ್ವ, ಸೊ ಆ ಒಂದು ಸ್ಟ್ರಾಟಜಿ ಬೇಸ್ ಮೇಲೆ ನೀವು ಬೇಕು ಅಂತಂದರೆ ಪೇಪರ್ ಟ್ರೇಡ್ ಮಾಡ್ಕೋಬೋದು. ಇನ್ ಕೇಸ್ ನೀವು ರಿಯಲ್ ಟ್ರೇಡಿಂಗ್ ಅಂತ ಮಾಡಬೇಕು ಅಂತಂದರೆ ಜಸ್ಟ್ ಇಲ್ಲೇ ಹೋಗಿ ರಿಯಲ್ ಅಂತ ಇರುತ್ತೆ, ರಿಯಲ್ ಅಂತ ಕ್ಲಿಕ್ ಮಾಡಿಬಿಟ್ಟು ಇವಾಗ ನಿಮಗೆ ಇಲ್ಲಿ ಇವಾಗ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಇವಾಗ ನಾನು ಹೇಳೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ರಿಯಲ್ ಅಂತ ಇರುತ್ತೆ, ಇಲ್ಲಿ ರಿಯಲಲ್ಲಿ ಸ್ಟ್ಯಾಂಡರ್ಡ್ ಅಂತ ಇರುತ್ತೆ. ಸ್ಟ್ಯಾಂಡರ್ಡ್ ಅಕೌಂಟ್ ತಗೋಬೇಡಿ. ಸೊ ಇಲ್ಲಿ ಪ್ಲಸ್ ಅಂತ ಇರುತ್ತೆ. ಸೊ ಪ್ಲಸ್ ಸಿಂಬಲ್ ಮೇಲೆ ನ್ಯೂ ಅಕೌಂಟ್ ಅಂತ ಕ್ರಿಯೇಟ್ ಮಾಡಿ. ನ್ಯೂ ಅಕೌಂಟ್ ಅಂತ ಕ್ರಿಯೇಟ್ ಮಾಡೋದಾದರೆ ಇಲ್ಲಿ ರಿಯಲ್ ಅಕೌಂಟ್ ಅಥವಾ ಡೆಮೋ ಅಕೌಂಟ್ ಅಂತ ಕೇಳುತ್ತೆ. ಸೊ ರಿಯಲ್ ಅಕೌಂಟ್ ಅಂತ ಕೊಡಿ. ಸೊ ಈ ರೀತಿ ರಿಯಲ್ ಅಕೌಂಟ್ ಮೇಲೆ ನೀವು ಕ್ಲಿಕ್ ಮಾಡೋದಾದರೆ ಈ ರೀತಿ ಬರುತ್ತೆ. ಇವಾಗ ನೀವೇನು ಮಾಡ್ತೀರಿ ಅಂತಂದರೆ MT5ನ ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಅಂತ ಕೊಡಿ. ಸೊ ಕಂಟಿನ್ಯೂ ಅಂತ ನೀವು ಕ್ಲಿಕ್ ಮಾಡೋದಾದರೆ ಈ ರೀತಿ ಬರುತ್ತೆ, ಸ್ಟ್ಯಾಂಡರ್ಡ್, ಮೈಕ್ರೋ, ಅಲ್ಟ್ರಾ ಲೋ ಸ್ಟ್ಯಾಂಡರ್ಡ್ ಶೇರ್ಸ್ ಅಂತ. ಸೊ ನೀವೇನು ಮಾಡ್ತೀರಿ ಅಂತಂದರೆ ಅಲ್ಟ್ರಾ ಲೋ ಸ್ಟ್ಯಾಂಡರ್ಡ್ನ ತಗೊಳ್ಳಿ. ಅಲ್ಟ್ರಾ ಲೋ ಸ್ಟ್ಯಾಂಡರ್ಡ್ ಅಂತ ತೊಗೊಂಡ್ಬಿಟ್ಟು ನೆಕ್ಸ್ಟ್ ಕಂಟಿನ್ಯೂ ಅಂತ ಬರುತ್ತೆ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಈ ರೀತಿ ಬರುತ್ತೆ. ನಿಮಗೆ ಲೆವರೇಜ್ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ಓಕೆ, ನಿಮಗೆ ಎಷ್ಟು ಲೆವರೇಜ್ ಬೇಕೋ ಅಷ್ಟು ಲೆವರೇಜ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡ್ತೀರಾ ಅಂತಂದರೆ ಇಲ್ಲೂ ಸಹ ನೀವು ನೋಡ್ಬೋದು ಹ್ಯಾವ್ ಎ ಪಾರ್ಟ್ನರ್ ಕೋಡ್ ಅಂತ ಬರುತ್ತೆ. ಇಲ್ಲಿ ನೀವು ನೋಡಿ ಹ್ಯಾವ್ ಎ ಪಾರ್ಟ್ನರ್ ಕೋಡ್ ಅಂತ ಬರುತ್ತೆ. ಸೊ ಜಸ್ಟ್ ಇಲ್ಲಿ ಎಂಟರ್ ಹಿಯರ್ ಅಂತ ಕೊಡಿ. ಪಾರ್ಟ್ನರ್ ಕೋಡಲ್ಲಿ HQGB4 ಅಂತ ಟೈಪ್ ಮಾಡಿ. HQGB4 ಅಂತ ಟೈಪ್ ಮಾಡಿಬಿಟ್ಟು ಇಲ್ಲಿ ಟಿಕ್ ಮಾರ್ಕ್ ಅಂತ ಇರುತ್ತೆ, ಟಿಕ್ ಮಾರ್ಕ್ ಕೊಟ್ಬಿಟ್ಟು ಕಂಟಿನ್ಯೂ ಅಂತ ಕೊಡಿ. ಸೊ ಕಂಟಿನ್ಯೂ ಅಂತ ಕೊಟ್ಬಿಟ್ಟು ನಿಮಗೆ ಯಾವುದು ಪಾಸ್ವರ್ಡ್ ಬೇಕು ಸೊ ಪಾಸ್ವರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಫಾರ್ ಎಕ್ಸಾಂಪಲ್ ನಾನು ಈ ರೀತಿ ಪಾಸ್ವರ್ಡ್ನ ಸೆಟ್ ಮಾಡಿಬಿಟ್ಟು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ಕಂಪ್ಲೀಟ್ ಆದಮೇಲೆ ನಿಮಗೆ ಈ ರೀತಿ ಇವಾಗ ಇದಾಗ್ತಾ ಇದೆ. ಓಕೆ, ಸೊ ವೆಯ್ಟ್ ಮಾಡಿ. ಇವಾಗ ನೋಡಿ, ಇವಾಗ ನಿಮಗೆ ಅಲ್ಟ್ರಾ ಲೋ ಅಕೌಂಟ್ ಅನ್ನೋದು ಕ್ರಿಯೇಟ್ ಆಯಿತು. ಈಗ ನೀವು ನೋಡಿ ಇಲ್ಲಿ ನಾನು ಹೋಗ್ತೀನಿ. ಇಲ್ಲಿ ಹೋಗೋದಾದರೆ ನನಗೆ ಸ್ಟ್ಯಾಂಡರ್ಡ್ ಅಕೌಂಟ್ ಇದೆ, ಆ್ಯಸ್ ವೆಲ್ ಅಲ್ಟ್ರಾ ಲೋ ಅಕೌಂಟ್ ಇದೆ. ಸೊ ಆಲ್ವೇಸ್ ನೀವೇನು ಮಾಡ್ತೀರಾ ಅಂತಂದರೆ ಅಲ್ಟ್ರಾ ಲೋ ಅಕೌಂಟಲ್ಲಿ ಟ್ರೇಡಿಂಗ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಡಿಪಾಸಿಟ್ ಯಾವ ರೀತಿ ಮಾಡಬೇಕು ಅಂತ ನಿಮಗೆ ಡೌಟ್ ಬರುತ್ತೆ. ಸೊ ಏನಿಲ್ಲ, ತುಂಬ ಈಸಿ ಇದರಲ್ಲಿ ಡಿಪಾಸಿಟ್ ಅಂಡ್ ಇದು ಮಾಡೋದು. ಸೊ ಇಲ್ಲಿ ಅಪ್ಸೈಡ್ ಇರುತ್ತೆ ನೋಡಿ ವ್ಯಾಲೆಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡಿಪಾಸಿಟ್ ಮಾಡ್ಕೋಬೋದು. ವಿತ್ಡ್ರಾ ಸಹ ತುಂಬ ಚೆನ್ನಾಗಾಗುತ್ತೆ. ಸೊ ಡಿಪಾಸಿಟ್ ಅಂತ ನೀವು ಕೊಟ್ಬಿಟ್ಟು ನಿಮಗೆ ಇಲ್ಲಿ ಸುಮಾರು ಇದೆ. ಸೊ ಸುಮಾರು ಜನರು ಏನು ಮಾಡ್ತಾರೆ, ಬಿನಾನ್ಸ್ ಪೇಲಿ ಮಾಡ್ತಾ ಇರ್ತಾರೆ, ಕ್ರಿಪ್ಟೋ ಕರೆನ್ಸಿಯಲ್ಲಿ ನೀವು ಪೇಮೆಂಟ್ ಮಾಡ್ತಾ ಇರ್ತೀರಾ. ಸೇಮ್ ಪ್ರಾಸೆಸ್ನ ಇಲ್ಲೂ ಸಹ ಫಾಲೋ ಆಗಿ ಯಾವುದೇ ರೀತಿ ಫೀಸು ಸಹ ಇಲ್ಲ. ಈವನ್ ನೀವು ಮಾಡ್ತೀರಾ ಅಂತಂದರೆ ಇದರಲ್ಲಿ ನೀವು GPay, ಫೋನ್ಪೇಯಿಂದ ಸಹ ನೀವು ಬೇಕು ಅಂತಂದರೆ ಮಾಡ್ಕೋಬೋದು. ಸೊ ಆದರೆ ನಾನು ಕ್ರಿಪ್ಟೋ ಅಥವಾ ಬೈನಾನ್ಸಿಂದ ನೀವು ಪೇ ಮಾಡ್ಕೊಳ್ಳಿ. ಸೊ ತುಂಬ ನಿಮಗೆ ಸಿಂಪಲ್ ಆಗಿರುತ್ತೆ, ಈಸಿಯಾಗಿರುತ್ತೆ, ಯಾವುದೇ ರೀತಿ ನಿಮಗೆ ಟೆನ್ಷನ್ ಇರಲ್ಲ. ಓಕೆ, ಈವನ್ ಇದರಲ್ಲಿ ಇನ್ನೊಂದು ಫೆಸಿಲಿಟಿ ಇರುತ್ತೆ, ಅದು ಏನು ಅಂತಂದರೆ ಕಾಂಪಿಟೇಷನಲ್ಲಿ ನಾವು ಸಹ ಜಾಯ್ನ್ ಆಗಿಬಿಟ್ಟು ಮನೇನ ಅರ್ನ್ ಮಾಡ್ಬೋದು ಫ್ರೀಯಾಗಿ. ಫಾರ್ ಎಕ್ಸಾಂಪಲ್ ಹೇಗೆ ಅಂತ ತೋರಿಸ್ತೀನಿ ನೋಡಿ. ಕಾಂಪಿಟೇಷನ್ ಅಂತ ಇರುತ್ತೆ, ಕಾಂಪಿಟೇಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅಪ್ಕಮಿಂಗ್ ಅಂತ ಇರುತ್ತೆ. ಸೊ ಅಪ್ಕಮಿಂಗಲ್ಲಿ ಯಾವುದ್ಯಾವುದೋ ಕಾಂಪಿಟೇಷನ್ ಇದೆ ಅಂತ ಹೇಳ್ತಾರೆ. ಇದರಲ್ಲಿ ನೀವು ನೋಡ್ಬೋದು ಎಂಟ್ರಿ ಫೀಸ್ ಬಂದುಬಿಟ್ಟು ಫ್ರೀ ಆಗಿರುತ್ತೆ, 7 days ಡ್ಯೂರೇಷನ್. ಇದರಲ್ಲಿ ಏನಾದರೂ ನಾವು ಟಾಪಲ್ಲಿ ಬಂದರೆ ಯು ಕ್ಯಾನ್ ಸಿ $25,000 ಬರ್ಬೋದು. ಈವನ್ ಫ್ರೀ ಕಾಂಪಿಟೇಷನ್ ಇರುತ್ತೆ, ಪ್ರಾಕ್ಟೀಸ್ ಇದರಲ್ಲಿ ನಿಮ್ಗೆ ಯಾವುದೇ ರೀತಿ ಇರಲ್ಲ. ಈಗ ನೀವು ನೋಡಿ ಈ ಒಂದು ಕಾಂಪಿಟೇಷನಲ್ಲಿ ನಾನು ಜಾಯಿನ್ ಆಗಿದ್ದೀನಿ. ಓಕೆ, ಇದರಲ್ಲಿ ಪ್ರೈಸ್ ನೋಡ್ಬೋದು. ಫಸ್ಟ್ ಪ್ಲೇಸಲ್ಲಿ ಯಾರು ಬರ್ತಾರೋ ಅವ್ರಿಗೆ $2,000 ಬರ್ತಾರೆ. ಈ ರೀತಿ 100 ಪ್ಲೇಸ್ ತನಕ ನಿಮಗೆ $100 ಈಸಿಯಾಗಿ ಬರುತ್ತೆ. ಇದರಲ್ಲಿ ಸಮ್ ಸರ್ಟೈನ್ ರೂಲ್ಸ್ ಇರುತ್ತೆ, ಆ ರೂಲ್ಸ್ನ ನಾವು ಫಾಲೋ ಆಗಬೇಕಷ್ಟೇ. ಸೊ ಈ ರೀತಿ ನೀವೇನು ಮಾಡ್ತೀರ ಅಂತಂದರೆ ಈ ಕಾಂಪಿಟೇಷನಲ್ಲಿ ಜಾಯಿನ್ ಆಗಿ ಫ್ರೀಯಾಗಿ ಅವಾಗ ನೀವೇನಾದರೂ ಚೆನ್ನಾಗಿ ಪರ್ಫಾರ್ಮ್ ಮಾಡೋದಾದರೆ ಸೊ ಈಸಿಯಾಗಿ $2,000 ಬರುತ್ತೆ. ಸೊ ಈ ರೀತಿ ನೀವು ಈ ಒಂದು ಪ್ಲಾಟ್ಫಾರ್ಮಲ್ಲಿ ಟ್ರೇಡ್ ಮಾಡ್ಕೋಬೋದು. ಸೊ ಏನಾದರೂ ಒಂದು ಡೌಟ್ ಬಂದರೆ ಮೆಸೇಜ್ ಮಾಡಿ, ನಾನು ಹೇಳ್ತೀನಿ. ಓಕೆ, ಥ್ಯಾಂಕ್ ಯು.